ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನ ಪ್ರೀತಿಯ ಕಳ್ಳುಬಳ್ಳಿಗಳೇ, ನಾವು ಹೊಸ ವರ್ಷಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಇವತ್ತು ಹೊಸ ಮನಸ್ಥಿತಿಗೆ ಸ್ವಾಗತ ಹೇಳಬೇಕಾಗಿರುವ ಸಮಯ ಇದು. ಹೊಸ ವರ್ಷ ಅಂತಂದರೆ ಹೊಸ ಬಟ್ಟೆ, ಹೊಸ ಕ್ಯಾಲೆಂಡರ್ ಅಥವಾ ಹೊಸ ಪ್ಲ್ಯಾನ್ಗಳು ಖಂಡಿತ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಹೊಸ ಅನುಭವದ ರೀತಿಯೇ ನಿಜವಾದಂತಹ ಹೊಸತನ. ಈ ಫ್ರೆಶ್ ಅನ್ನೋದು ಏನು? ಫೀಲಿಂಗ್ ಫ್ರೆಶ್ ಸೈಕಾಲಜಿಕಲಿ ನಾವು ಗಮನಿಸಬೇಕು. ನಾವು ಬಹಳ ಸಲ ಹೇಳ್ತಾ ಇರ್ತೀವಿ, ನನಗೆ ಫ್ರೆಶ್ ಫೀಲ್ ಆಗ್ತಾ ಇಲ್ಲ ಅಂತ. ಆದರೆ ಸತ್ಯ ಏನು ಗೊತ್ತಾ? ದೇಹ ಅಲ್ಲ, ಮನಸ್ಸು ದಣಿದಿರುತ್ತೆ. ಮನಸ್ಸು ದಣಿಯುವುದು ಅಂದರೆ ಮನಸ್ಸಿಗೆ ಸುಸ್ತಾಗೋದು ಆ್ಯಕ್ಚುಲಿ ಕೆಲಸದಿಂದ ಅಲ್ಲ, ಅನಗತ್ಯವಾದ ಭಾರಗಳಿಂದ. ನಾವು ಬೇಡದೇ ಇರೋಂಥ ಭಾರಗಳನ್ನ ಹೊತ್ಕೊಂಡಿರ್ತೀವಿ, ಹಳೆಯ ನೋವುಗಳನ್ನ ಇಟ್ಕೊಂಡಿರ್ತೀವಿ, ಇತರರ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ, ನಮ್ಮ ಮೇಲೆ ನಾವೇ ಕಠಿಣವಾಗಿ ತೀರ್ಪುಗಳನ್ನು ಹಾಕ್ಕೊಂಡಿರ್ತೀವಿ, ಜಡ್ಜ್ಮೆಂಟಲ್ ಆಗಿರ್ತೀವಿ ನಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ. ಇವೆಲ್ಲವೂ ಕೂಡ ಮನಸ್ಸಿನ ಕಸ. ಫ್ರೆಶ್ ಆಗೋದು ಅಂತಂದರೆ ಹೊಸದೇನನ್ನೋ ಸೇರಿಸೋದಲ್ಲ, ಅನಗತ್ಯವಾಗಿರುವುದನ್ನು ನಮಗೆ ಪೂರಕವಾಗಿ, ನಮ್ಮ ಬೆಳವಣಿಗೆಗೆ, ನಮ್ಮ ವಿಕಾಸಕ್ಕೆ, ನಮ್ಮ ಸಂತೋಷಕ್ಕೆ ಪೂರಕವಾಗಿ ಇಲ್ಲದೇ ಇರುವುದನ್ನು ಬಿಟ್ಟು ಬಿಡುವುದು. ಇವತ್ತು ನಮ್ಮ ಮನಸ್ಸಿಗೆ ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಏನು ಅಂತಂದರೆ, ಇದು ನನ್ನ ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆಯೇ? ಯಾವುದೇ ಒಂದಾಗಲಿ, ಇದು ನನ್ನ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದೆಯಾ? ಇಲ್ಲ ಅಂತಂದರೆ ಅದನ್ನು ನಾವು ಬಿಡುವ ಸಮಯ ಇದು. ಆ್ಯಕ್ಚುಲಿ ನ್ಯೂನೆಸ್ ಅಂತ ಅನ್ನೋದು ಆ್ಯನ್ ಇನ್ನರ್ ಸ್ಟೇಟ್ ಆಫ್ ಬೀಯಿಂಗ್. ಹೊಸತನ ಅನ್ನೋದು ಹೊರಗಿಲ್ಲ, ಅದು ನಮ್ಮ ಮನಸ್ಸಿನ ಒಳ ನೋಟದಲ್ಲಿ ಇರ್ತದೆ. ಒಂದೇ ಕೆಲಸವನ್ನು ಬೇಜಾರಿಂದ, ಕೋಪದಿಂದ ಮಾಡ್ತಾ ಇದ್ದರೆ ಅದು ಸುಸ್ತಾಗ್ತದೆ. ಎಚ್ಚರಿಕೆಯಿಂದ, ಲವಲವಿಕೆಯಿಂದ, ಖುಷಿಯಿಂದ ಮಾಡಿದ್ರೆ, ಜಾಗೃತಿಯಿಂದ ಮಾಡಿದ್ರೆ ಅದು ಹೊಸತನ ಆಗುತ್ತೆ. ಒಂದೇ ವ್ಯಕ್ತಿಯನ್ನು ಹಳೆಯ ಲೇಬಲಿಂದ ನೋಡಿದ್ರೆ, ಅವ್ರಿಗೊಂದು ಹಣೆಪಟ್ಟಿಯಿಂದ ಕಟ್ಟಿರ್ತೀವಲ್ಲ, ಆ ಹಳೆಯ ಲೇಬಲಿಂದ ನೋಡ್ತಾ ಇದ್ದರೆ ಸಂಘರ್ಷ ಆಗ್ತಾ ಇರ್ತದೆ. ಹೊಸ ದೃಷ್ಟಿಯಿಂದ ನೋಡಿದ್ರೆ ಸಂಬಂಧ ಬೆಳೀತದೆ, ಸಂಬಂಧ ಹೊಸತಾಗ್ತದೆ. ಹೊಸ ವರ್ಷಕ್ಕೆ ನಾವು ಬದಲಾಯಿಸಬೇಕಾಗಿರುವುದು ಏನು ಅಂತಂದರೆ, ನಮ್ಮ ಪರಿಸ್ಥಿತಿ ಅಲ್ಲ, ಮನಸ್ಥಿತಿ, ನಮ್ಮ ಪ್ರತಿಕ್ರಿಯೆ. ನಾವು ನಮ್ಮ ಪ್ರತಿಕ್ರಿಯೆ ಬದಲಾಯಿಸಿದ ಕ್ಷಣವೇ ನಮ್ಮ ಜೀವನವೇ ಹೊಸದಾಗತ್ತೆ. ಇನ್ನು ನಾವು ಗಮನಿಸಬೇಕಾಗಿರೋದು, ಈ ನಮ್ಮ ಮೈಂಡ್ ಸೆಟ್ ಅಥವಾ ಮನಸ್ಥಿತಿ ರಚನಾತ್ಮಕವಾಗಿರಬೇಕು ಅನ್ನೋದು, ಅಂದರೆ ಕನ್ಸ್ಟ್ರಕ್ಟಿವ್ ಆಗಿ ಇರಬೇಕು ಅನ್ನೋದು. ಕನ್ಸ್ಟ್ರಕ್ಟಿವ್ ಮನಸ್ಸು ಅಂತಂದರೆ ಏನು? ರಚನಾತ್ಮಕವಾದ ಮನಸ್ಸು ಅಂತಂದರೆ ಸದಾ ಪಾಸಿಟಿವ್ ಆಗಿರೋದು ಅಂತ ಅಲ್ಲ. ಸಮಸ್ಯೆ ಬಂದಾಗ ಇದರಿಂದ ಏನು ಕಲಿಯಬಹುದು ಅಂತ ಕೇಳುವಂತಹ ಶಕ್ತಿ. ಅದೇ ರೀತಿ ವಿಮರ್ಶೆ, ಯಾರು ಟೀಕೆ ಮಾಡಿದಾಗ, ವಿಮರ್ಶೆ ಮಾಡಿದಾಗ ಕುಗ್ಗೋದಲ್ಲ, ಅದನ್ನು ಬಳಸಿಕೊಳ್ಳುವುದು. ತಪ್ಪು ಮಾಡಿದಾಗ, ನಾನೇ ತಪ್ಪು ಮಾಡ್ತಿರ್ತೀನಿ, ನನಗೆ ಗೊತ್ತಾಗಿದೆ, ಆಗ ನಾನು ದ್ವೇಷಿಸೋದಲ್ಲ, ಅಥವಾ ಇನ್ನೊಬ್ಬರು ತಪ್ಪು ಮಾಡಿದಾಗಲೂ ಅವರನ್ನು ದ್ವೇಷಿಸೋದಲ್ಲ, ತಿದ್ದುಕೊಳ್ಳುವುದು ಅಥವಾ ತಿದ್ದುವುದು. ರಚನಾತ್ಮಕ ವ್ಯಕ್ತಿ ಅಂತಂದರೆ ಅವನು ತಪ್ಪು ಮಾಡೋದೇ ಇಲ್ಲ ಅಂತ ಅನ್ನೋದು ಸುಳ್ಳು. ಆದರೆ ರಚನಾತ್ಮಕ ವ್ಯಕ್ತಿಯಾಗಿರುವವನು ತನ್ನ ತಪ್ಪಿನಲ್ಲಿ ಅಂಟುಕೊಂಡು ಇರುವುದಿಲ್ಲ. ಇನ್ನು ನಮ್ಮ ಮೈಂಡ್ ಸೆಟ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿರೋದು ಪ್ರೊಡಕ್ಟಿವಿಟಿ, ಉತ್ಪಾದಕತೆ ಇರಬೇಕು. ಮತ್ತು ವಿತೌಟ್ ಪ್ರೆಷರ್. ಉತ್ಪಾದಕತೆ ಅಂತಂದರೆ ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಇರೋದಲ್ಲ, ಸರಿಯಾದ ಶಕ್ತಿಯನ್ನು ಸರಿಯಾದ ಕಡೆ ಬಳಸುವುದು. ನಾವು ಬಹಳಷ್ಟು ಸಮಯ ಅಗತ್ಯವಿಲ್ಲದ ವಿಷಯಗಳಲ್ಲಿ ಸುಮ್ಮನೆ ನಮ್ಮ ಮಾನಸಿಕ ಶಕ್ತಿಯನ್ನು ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಯಾರೋ ಏನೋ ಅಂದರು ಅಂತ ಅಂದ್ಬಿಟ್ಟು, ಯಾರೋ ನಮ್ಮನ್ನು ಹೇಗೋ ನೋಡಿದ್ರು ಅಂತನೋ,
ಅಥವಾ ಎಲ್ಲರಿಗೂ ನಾನು ಅಕ್ಸೆಪ್ಟ್ ಆಗಬೇಕು, ಒಪ್ಪಿಗೆ ಆಗಬೇಕು ಅಂತ ಆಸೆ ಪಟ್ಟುಕೊಂಡು ಎಲ್ಲರ ಕೈಲಿ ಭೇಷ್ ಅನ್ನಿಸ್ಕೊಬೇಕು. ಇವೆಲ್ಲ ಆಲೋಚನೆಗಳು ಕೂಡ ನಮ್ಮ ಶಕ್ತಿಯನ್ನು ಕದಿಯುವಂತಹದ್ದು. ನಮ್ಮ ಉತ್ಪಾದಕ ಜೀವನಕ್ಕೆ ಅಂದರೆ ಪ್ರೊಡಕ್ಟಿವಿಟಿ ಲೈಫ್ಗೆ ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ ಏನು ಅಂತಂದರೆ, ಈ ಕೆಲಸ, ಈ ಆಲೋಚನೆ, ಈ ನಡೆ, ಈ ನುಡಿ ನನ್ನ ಗುರಿಗೆ ಹತ್ರ ಕರ್ಕೊಂಡು ಹೋಗ್ತಾ ಇದೆಯಾ ಇಲ್ವಾ? ಇದೆ ಅಂತಂದರೆ ಸರಿ, ಇಲ್ಲ ಅಂತಂದರೆ ಅದಕ್ಕೆ ಇಲ್ಲ ಅನ್ನುವ ಧೈರ್ಯವೇ ಉತ್ಪಾದಕತೆ, ಅದೇ ಪ್ರೊಡಕ್ಟಿವಿಟಿ. ಇನ್ನು ನಾವು ಪ್ರಗತಿಯ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು. ನಾಟ್ ಪರ್ಫೆಕ್ಷನ್, ಪ್ರಗತಿ, ಪ್ರೋಗ್ರೆಸ್. ಪ್ರಗತಿ ಅಂತಂದರೆ ಬೇಗನೆ ಅಚೀವ್ ಮಾಡಿಬಿಡೋದು, ಬೇಗನೆ ಮುನ್ನಡೆಯುವುದು ಖಂಡಿತ ಅಲ್ಲ. ನಿರಂತರವಾಗಿ ಮುನ್ನಡೆಯುತ್ತಲೇ ಇರುವುದು, ಕಂಟಿನ್ಯೂಟಿ ಇರಬೇಕು. ಹೊಸ ವರ್ಷಕ್ಕೆ ನಾನು ದೊಡ್ಡ ವ್ರತಗಳನ್ನು, ಸಂಕಲ್ಪಗಳನ್ನು ಏನು ಮಾಡಿಕೊಳ್ಳುವ ಅಗತ್ಯವಿಲ್ಲ. ಚಿಕ್ಕ ಸಾಧ್ಯವಾಗುವಂತಹ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಪ್ರತಿದಿನ 10 ನಿಮಿಷ ಮೌನವಾಗಿ ನಾನು ಗಮನಿಸಿಕೊಳ್ಳೋದಕ್ಕೆ, ನನ್ನ ಆಲೋಚನೆಗಳನ್ನು, ನನ್ನಲ್ಲಿ ಹುಟ್ಟುವ ಭಾವನೆಗಳನ್ನು, ನನ್ನ ನಡೆ ಮತ್ತು ನುಡಿಯನ್ನು ಗಮನಿಸ್ಕೊಳ್ಳೋದಕ್ಕೆ 10 ನಿಮಿಷ ಮೌನವನ್ನು ಮೀಸಲಿಟ್ಕೊಬೇಕು. ಪ್ರತಿದಿನವೂ ಒಂದು ಸತ್ಯವಾದ ಮಾತನ್ನು ಹೇಳ್ತಾ ಇರಬೇಕು. ಪ್ರತಿದಿನ ಒಂದು ಅನಗತ್ಯವಾದಂಥ ಅಭ್ಯಾಸಕ್ಕೆ, ಯಾವುದೇ ಆಗಿರಲಿ, ಯಾವುದೇ ಅಭ್ಯಾಸವು ಅನಗತ್ಯವಾಗಿದೆಯೋ ಅದಕ್ಕೆ ಇಲ್ಲ ಅಂತ ಹೇಳುವಂತಹ ಮನಸ್ಥಿತಿ ಬೆಳೆಸ್ಕೋಬೇಕು. ಇದು ನಿಜವಾದ ಪ್ರಗತಿ. ಪರಿಪೂರ್ಣತೆ ಅಂದರೆ ಪರ್ಫೆಕ್ಷನ್ ಅನ್ನೋದು ನಮಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತದೆ, ಒತ್ತಡ ಕೊಡ್ತದೆ. ನಮಗೆ ಪರ್ಫೆಕ್ಟ್ ಆಗಿರುವುದು ಬೇಡ, ಪ್ರೋಗ್ರೆಸಿವ್ ಆಗಿರಬೇಕು, ಪ್ರಗತಿಶೀಲವಾಗಿರಬೇಕು. ಅದು ನಮಗೆ ಶಾಂತಿಯನ್ನು ಕೊಡ್ತದೆ. ಇನ್ನೂ ಒಂದು ನಾವು ಗಮನಿಸ್ಕೊಳ್ಬೇಕಾಗಿರೋದು ಈ ಹೊಸ ವರ್ಷದಲ್ಲಿ ಅಂತಂದರೆ ಸೆನ್ಸಿಟಿವಿಟಿ ಟುವರ್ಡ್ಸ್ ಸೆಲ್ಫ್ ಆ್ಯಂಡ್ ಅದರ್ಸ್. ಸಂವೇದನೆ, ಮಾನಸಿಕ ಸಂವೇದನೆ. ಈ ವರ್ಷ ನಾವು ಬಲವಾಗಿರೋಣ, ಸದೃಢವಾಗಿರೋಣ, ಆದರೆ ಕಠೋರರಾಗಿರಬಾರ್ದು, ಕಠಿಣವಾಗಿರಬಾರ್ದು. ನಮ್ಮ ಒಳಗಿನ ಗಾಯಗಳನ್ನು ನಾವು ತಿರಸ್ಕರಿಸಬಾರ್ದು. ಕೇಳ್ಕೊಳ್ಳೋಣ, ಏನು ನಮ್ಮ ಗಾಯದ ನೋವು ಏನನ್ನೋ ಹೇಳ್ತಾ ಇದೆ, ಅದನ್ನು ಕೇಳಿಸ್ಕೊಳ್ಳೋಣ. ಇತರರ ನೋವಿಗೆ ನಗೆ ಆಗೋದು ಬೇಡ, ಅವ್ರನ್ನ ಅಪಹಾಸ್ಯ ಮಾಡೋದು ಬೇಡ, ಅವ್ರನ್ನ ಅರ್ಥ ಮಾಡ್ಕೊಳ್ಳೋಣ. ಮಾನಸಿಕ ಸಂವೇದನೆ, ಸೆನ್ಸಿಟಿವಿಟಿ ಅಂತನ್ನೋದು ವೀಕ್ನೆಸ್ ಅಲ್ಲ, ಖಂಡಿತವಾಗಿಯೂ ಅದು ನಮ್ಮ ದೌರ್ಬಲ್ಯ ಅಲ್ಲ. ಅದು ಅತ್ಯಂತ ಬಲವಾದಂತಹ ಮಾನವೀಯ ಗುಣ ಅದಾಗಿರ್ತದೆ. ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಈ ವರ್ಷದ ಮೊದಲನ ದಿನ ನಾವು ನಮ್ಮ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋಣ. ಏನದು ಅಂತಂದರೆ, ನಾನು ನನ್ನ ಮನಸ್ಸನ್ನು ಶಿಕ್ಷಿಸುವುದಿಲ್ಲ, ಬೆಳೆಸುತ್ತೇನೆ. ನಾನು ಓಡುವುದಿಲ್ಲ, ರೇಸ್ ಮಾಡೋದಿಲ್ಲ, ಕಾಂಪಿಟಿಷನ್ ಮಾಡೋದಿಲ್ಲ, ನಾನು ಓಡೋಗೋದಿಲ್ಲ, ಜಾಗೃತಿಯಿಂದ ನಡೀತೇನೆ, ಎಚ್ಚರಿಕೆಯಿಂದ ನಡೀತೇನೆ. ನಾನು ಬದಲಾಗುತ್ತೇನೆ, ಭಯದಿಂದ ಅಲ್ಲ, ಅರಿವಿನಿಂದ. ಈ ವರ್ಷ ನಿಮಗೆ ತಾಜಾತನ ತರಲಿ, ಸ್ಪಷ್ಟತೆ ತರಲಿ, ನಮ್ಮೆಲ್ಲರ ಬದುಕಿಗೆ ಅರ್ಥ ತುಂಬಲಿ. ಇಷ್ಟನ್ನು ಹೇಳ್ತಾ ಕೊನೆಯದಾಗಿ ನನ್ನ ಪಿಸು ಮಾತು ಅಂತಂದರೆ, ನಮ್ಮನ್ನು ನಾವು ಗಮನಿಸಿಕೊಳ್ಳುವುದು, ನಾವು ಇತರರನ್ನು ನಮ್ಮಂತೆಯೇ ಕಾಣುವುದು, ಇದು ಸಾಧ್ಯವಾಯಿತು ಅಂತಂದರೆ ನಾವು ಆರೋಗ್ಯದಿಂದ ಮತ್ತು ಸಂತೋಷದಿಂದ ಒಬ್ರಿಗೊಬ್ಬರು ಸೌಹಾರ್ದದಿಂದ ನಡೀಲಿಕ್ಕೆ ಆಗತ್ತೆ. ಬರೀ ಮಾತುಗಳಲ್ಲಿ ಕೆಲಸ ಆಗಲ್ಲ, ಪ್ರಕ್ರಿಯೆ ಮೂಲಕ ಆಗ್ತದೆ. ನಾವು ಒಳಗಿದ್ರೂ ಹೊರಗಿದ್ರೂ ಈ ಮಾತುಗಳು ನಮ್ಮ ಒಳಗೆ ಕೆಲಸ ಮಾಡ್ತಾ ಇರಬೇಕು. ನಾವು ಮಾಡ್ತಿರೋದು ಒಂದು ಯಾವುದೋ ಸಾಧಾರಣ ಮಾತು, ಯಾವುದೋ ಸಾಧಾರಣ ಕೆಲಸ ಅಂತ ಅಂದುಕೊಳ್ಬಾರ್ದು. ಮಾನಸಿಕವಾಗಿ ಜಾಗೃತಿಯಿಂದ ಮಾಡುತ್ತಿರುವ ಸೇವೆ, ನನಗೆ ನಾನು ಮಾಡಿಕೊಳ್ಳುವ ಸೇವೆ,
ನಾನು ಇತರರಿಗೆ ಮಾಡುತ್ತಿರುವಂತಹ ಸೇವೆ ಅಂತ. ಈ ಮಾತಿನೊಂದಿಗೆ ನಿಮ್ಮೆಲ್ಲರಿಗೂ ಈ ವರ್ಷ ಹೆಲ್ತ್, ವೆಲ್ತ್, ಸಕ್ಸಸ್ ಆ್ಯಂಡ್ ಪ್ರಾಸ್ಪರಿಟಿ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.